ವಿನಯ್, ನಿಮ್ಮ ಮದುವೆ ಆದಮೇಲೆ ನಮ್ಮ ಮನೇಲಿ ಯಾವುದೂ ಕಾರ್ಯಕ್ರಮ ಆಗಿರಲಿಲ್ಲ. ಅದಕ್ಕೆ ಈಗ ಚಿಕ್ಕದಾಗಿ ಮನೆ ಮಟ್ಟಿಗೆ ಒಂದು ಸತ್ಯನಾರಾಯಣ ಪೂಜೆ ಮಾಡೋಣ ಅಂದ್ಕೊಂಡಿದ್ದೀವಿ. ಅದಕ್ಕೋಸ್ಕರ ನಿಮ್ಮನ್ನು ಕಲ್ಯಾಣಿನ ಕರೆಯೋಣ ಅಂತ ಫೋನ್ ಮಾಡಿದೆ. ಖಂಡಿತಮ್ಮ, ನೀವಿಷ್ಟು ಫಾರ್ಮುಲಾ ಕರೆಯೋ ಅವಶ್ಯಕತೆ ಇಲ್ಲ. ಆ ಪೂಜೆಗೇನು ಮುಂಚೆನೇ ಬರ್ತೀವಿ, ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಸರಿಪ್ಪ. ಹಾಗೇನೆ ಭರತ್ ಅವ್ರು ಬಂದರೆ ಕರ್ಕೊಂಡು ಬನ್ನಿ, ಅವ್ರಿಗೆ ರಜಾ ಇದ್ದರೆ. ಹಾಂ, ಬರತ್ತಾ? ಅಮ್ಮ, ಭರತ ಏನೋ, ನಾನು ವಿನಿ ಭರತ ಎಲ್ಲ ಒಟ್ಟಿಗೆ ಬರ್ತೀವಿ. ಯೋ ಕೃಷ್ಣ, ಅವ್ರ ಮನೇಲಿ ಪೂಜೆ ಇದ್ರೆ ನಿನಗೆ ಯಾಕೋ ಇಷ್ಟೊಂದು ಎಕ್ಸೈಟ್ಮೆಂಟು? ಅಂದಾಗೆ ವಿನಯ್, ಕಲ್ಯಾಣಿಯಲ್ಲಿ ಆವಾಗನಿಂದ ಫೋನ್ ಮಾಡಬೇಕು ಅಂತ ಟ್ರೈ ಮಾಡ್ತಾನೇ ಇದ್ದೀನಿ, ಸಿಗ್ತಾನೇ ಇಲ್ಲ ಅವಳು. ಇವತ್ತು ಮನೆಗೆ ಬರ್ತೀನಿ ಅಂತ ಹೇಳಿದ್ಲು, ಬರಲೇ ಇಲ್ಲ. ಎಲ್ಲ ಆರಾಮಲ್ವಾ? ಅಮ್ಮ ನಿಮ್ಮನೆಗೆ ಬಂದಲ್ಲಮ್ಮ, ಬಂದಿಲ್ವಾ ಇನ್ನ? ಬಂದಿಲ್ಲಪ್ಪ, ನಾನು ಮನೇಲೇ ಇದ್ದೀನಿ. ಎಲ್ಲೋ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿರ್ಬೇಕಮ್ಮ. ಮನೆಗೆ ಬರ್ತಿದ್ದಾಗೆ ನಿಮಗೆ ಫೋನ್ ಮಾಡ್ತೀನಿ. ಸರಿಪ್ಪ, ಎಲ್ಲರೂ ಬಂದ್ಬಿಡಿ, ತಪ್ಪಿಸ್ಬೇಡಿ. ಹಾಂ, ಸರಿ ಅಮ್ಮ. ಅಕ್ಕ, ನಾನು ಕೇಳಿದ ಪ್ರಶ್ನೆಗೆ ನೀನು ಇನ್ನೂ ಉತ್ತರ ಕೊಟ್ಟಿಲ್ಲ. ನೀನು ಆ ಪ್ರಭು ಜೊತೆ ಇನ್ನೂ ಟಚಲ್ಲಿದ್ಯಾ? ಸಾಕು ರುಕು, ನನಗಿದೆಲ್ಲ ಸರಿ ಹೋಗ್ತಿಲ್ಲ, ಸಾಕು. ಅಲ್ಲ ಅಕ್ಕ, ನನ್ನನ್ನು ಪ್ರಶ್ನೆ ಮಾಡ್ತಿದ್ದೆ ರುಕು ನೀನು. ನನ್ನನ್ನ ಅಲ್ಲ, ನೀನೇ ನಂಗಿನ್ನೂ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ. ಅಲ್ಲ, ಆ ಕೃಷ್ಣನ ಜೊತೆ ಗೋವಾಗ ಹೋಗಿದ್ಯಲ್ಲ, ನನಗೂ ಹೇಳಿದೆ, ಅಮ್ಮಗೂ ಒಂದು ಮಾತು ಹೇಳಿದೆ. ಎಲ್ಲರ ಹತ್ರನೂ ಸುಳ್ಳು ಹೇಳ್ಕೊಂಡು ನನ್ನನ್ನೇ ಪ್ರಶ್ನೆ ಮಾಡ್ತಿದ್ಯಾ? ಆ ಅರ್ಹತೆ ಇದೆಯಾ ನಿನಗೆ? ಅಕ್ಕ, ನಾನು ಗೋವಾಗೆ ಬಂದಿದ್ದು ನಿನ್ಗೋಸ್ಕರನೇ. ಅದನ್ನ ನಾನು ನಿನಗೆ ಹೇಳಿದ್ದೀನಿ. ನೀನೇ ಬಾಬಾ ಜಗಳ ಆಡೋದು ಕೇಳಿಸ್ಕೊಂಡು ನನಗೆ ಭಯ ಆಗಿತ್ತು ಅಕ್ಕ. ಅದಕ್ಕೆ ಅವನ ಜೊತೆ ಮಾತಾಡ್ಕೊಂಡು ಅಲ್ಲಿವರೆಗೂ ಬಂದ್ಬಿಟ್ಯಾ? ನೀನ್ ಬಂದಿರೋದನ್ನೆಲ್ಲ ನಾನು ಕೇಳ್ತಾ ಇರೋದು. ನಿನ್ ಜೊತೆಗೆ ಆ ಕೃಷ್ಣನೂ ಬಂದಿದ್ನಲ್ಲ, ನಾನು ಅದ್ರ ಬಗ್ಗೆ ಕೇಳ್ತಾ ಇದ್ದೀನಿ. ನಾನು ನಿಂಗೆ ಎಷ್ಟು ಸತಿ ಹೇಳಿದ್ದೀನಿ, ಎಷ್ಟು ಸತಿ ವಾರ್ನ್ ಮಾಡಿದ್ದೀನಿ. ನೋಡು, ನೀನ್ ಅನ್ಕೊಂಡಂಗ ಅಲ್ಲ ಆ ಕೃಷ್ಣ. ಅವನ ಉದ್ದೇಶಗಳು ಚೂರು ಸರಿ ಇಲ್ಲ. ಅವನು ಸೇಫ್ ಅಲ್ಲ ಅಂತ ಬಿಡಿಸಿ ನಿಂಗೆ 1000 ಸತಿ ಹೇಳಿದ್ದೀನಿ. ಅಕ್ಕ, ನೀನು ಅವನ್ನ ನಂಬಿರ್ಬೋದು ರುಕು, ಆದ್ರೆ ನನಗೆ ಅವನ ಮೇಲೆ ಹೇಳಷ್ಟು ನಂಬಿಕೆ ಇಲ್ಲ. ನಾನು ನಂಬೋದು ಇಲ್ಲ, ಅದಕ್ಕೆ ಹೊಸದಾಗಿ ಕಾರಣಗಳನ್ನ ಹೇಳ್ಬೇಕು ಅಂತಾನೂ ಇಲ್ಲ. ಅವನ ರಾಸಲೀಲೆಗಳು ನಿನಗೆ ಗೊತ್ತಿಲ್ಲದೆ ಇರ್ಬೋದು. ಆ ಮನೇಲಿ ಇರೋಳು ನಾನು. ಅವನ ಎಲ್ಲ ರೂಪಗಳನ್ನು ನಾನು ನೋಡಿದ್ದೀನಿ. ನೋಡ್ರುಕು, ನಾನು ನಿನ್ನ ಹುಟ್ಟದಾಗಿಂದ ನೋಡಿರೋಳು, ಹುಟ್ಟದಾಗಿಂದ ನಿನ್ನನ್ನು ಆಡಿಸಿ ಬೆಳೆಸಿರೋಳು. ನಾನು ನಿನ್ಗೆ ಯಾವತ್ತಾದ್ರೂ ಕೆಟ್ಟದ್ದು ಬಯಸ್ತೀನ? ಗೊತ್ತು ಅಕ್ಕ, ನೀನು ಯಾವತ್ತೂ ನನಗೆ ಕೆಟ್ಟದ್ದು ಬಯಸಲ್ಲ. ನೀನು ಹೇಳ್ದಾಗೆ ನಾನು ಕೇಳ್ತೀನಿ.